ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸಮಾಜ ಸೇವಕ ಲಿಂಗಾಪುರ ಕೃಷ್ಣಪ್ಪ ಹುಟ್ಟುಹಬ್ಬ ಆಚರಣೆ. ಶಾಸಕ ಕೆ.ವೈ. ನಂಜೇಗೌಡರಿಂದ ಶುಭ ಹಾರೈಕೆ. ಮಾಲೂರು ತಾಲೂಕಿನ ಲಿಂಗಾಪುರ ಬಡಾವಣೆಯಲ್ಲಿ ಸಮಾಜ ಸೇವಕ ಹಾಗೂ ದಿವಿಕ್ರಮ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಕೆ.ವೈ. ನಂಜೇಗೌಡರು ಸಿಹಿ ತಿನಿಸಿ ಕೃಷ್ಣಪ್ಪರವರನ್ನ ಅಭಿನಂದಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ನಂತರ ಮಾತನಾಡಿದ ಶಾಸಕರು, ಲಿಂಗಾಪುರ ಕೃಷ್ಣಪ್ಪನವರು ನಿಷ್ಠಾವಂತ ವ್ಯಕ್ತಿಯಾಗಿ ಹಾಗೂ ಸಮಾಜ ಸೇವಕರಾಗಿ ಜನಮನ್ನಣೆ ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವುದರ ಜೊತೆಗೆ ಸಮಾಜ ಸೇವೆಯನ್ನ ಇನ್ನಷ್ಟು ಮುಂದುವರಿಸಲಿ, ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ, ಉತ್ತಮ ಆರೋಗ್ಯ ಹಾಗೂ ಹೆಚ್ಚಿನ ಶಕ್ತಿ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ವಿಜಯ ನರಸಿಂಹ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ, ದೊಡ್ಡಿ ವಸಂತ್, ಶ್ರೀನಾಥ್, ಬುಲೆಟ್ ವೆಂಕಟೇಶ್, ಆಟೋಮೊಬೈಲ್ ನಂದೀಶ್, ಕಡತೂರು ನಾರಾಯಣಸ್ವಾಮಿ, ಮಾದನಹಳ್ಳಿ ಅಶೋಕ್ ಸೇರಿದಂತೆ ಹಲವರು ಭಾಗವಹಿಸಿ ಲಿಂಗಾಪುರ ಕೃಷ್ಣಪ್ಪನವರಿಗೆ ಶುಭಾಶಯವನ್ನು ಕೋರಿದರು. ಕ್ಷಣ ಏನವರು ನನಗೆ ಆಶೀರ್ವಾದ ಮಾಡ್ತಾರೋ ತಾಲೂಕಂತ ನನ್ನ ಕೈಯಲ್ಲಾಗಿದ್ದು ನಾನು ಕಷ್ಟಪಡಬೇಕು ಅಂತ ಇವತ್ತು ಓಡಾಡ್ತಾ ಇದ್ದೀವಿ. ಇದೇ ರೀತಿ ನಮಗೆ ಎಲ್ಲ ಇದೇ ಬೆಂಬಲ ಕೊಟ್ಟು ಪಕ್ಷಾತೀತವಾಗಿ ಇಲ್ಲಿಗೆ ಬಂದು ಹೋಗವ್ರೆ. ಯಾವುದೇ ಪಕ್ಷದವ್ರು ಇರ್ಬೋದು, ನಾನು ಅವರಿಗೆ ಏನು ಮಾಡಿದ್ದೀನೋ ಏನಿಲ್ಲ ಅನ್ನೋದು ಇಲ್ಲ, ಎಲ್ಲರೂ ಬಂದು ಒಂದು ಆಶೀರ್ವಾದ ಮಾಡ್ತಾ ಹೋಗಾರೆ. ಇದೇ ರೀತಿ ಇರಲಿ, ನಾನು ಇದೇ ರೀತಿ ನಡ್ಕೊಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಕಾರ್ಯಕರ್ತರಿಗೂ, ನಮ್ಮ ಲೀಡರ್ಸ್ಗೂ, ನಮ್ಮ ಪಾರ್ಟಿಯಿಂದ ಯಾರ್ಯಾರು ನನ್ನ ಬಂದು ಇವತ್ತು ಒಂದು ಮಾತು ಇದು ಹೇಳೋರು ಸುಬ್ಬಪ್ಪರವರೇ, ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ 4 ಮಾತು ಅವಕಾಶ ಮಾಡ್ತೀನಿ. ಇವತ್ತು ನಮ್ಮ ಕಿಟ್ಟಿ ಸಮಾಜ ಸೇವಕ ಮತ್ತು ಕಸ್ಬಾ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ, ಜೊತೆಗೆ ತುಂಬ ನನಗೆ ಹಿತೈಷಿ, ತುಂಬ ನಂಬಿಕೆಸ್ತ. ನನಗೆ ತಾಲೂಕಲ್ಲಿ ತುಂಬ ದೊಡ್ಡ ಬಳಗನ ಇಟ್ಕೊಂಡವನು. ಅವನು ಸೇವೆಯಲ್ಲಿ, ಅವನ ಸಂಪಾದನೆಯಲ್ಲಿ ಜೊತೆಲಿರೋರಿಗೆ ಪ್ರಿಫರೆನ್ಸ್ ಕೊಡ್ತಾನೆ. ಅದೇ ದೊಡ್ಡ ಗುಣ. ಮನುಷ್ಯರು ಪ್ರತಿಯೊಬ್ಬರು ಕೂಡ ಆಸೆ ಇರ್ತದೆ, ಐಶ್ವರ್ಯನೂ ಕೂಡ ಇರ್ತದೆ, ಅದೇ ಮನಸ್ಸಿರಲ್ಲ ಸೇವೆ ಮಾಡೋ ಮನಸ್ಸು. ಅದೇ ನಮ್ಮ ಕಿಟ್ಟಿಗೆ ಹಂಗಲ್ಲ. ಅವ್ರಿಗೆ ಎಷ್ಟು ಐಶ್ವರ್ಯ ಅದು, ಎಷ್ಟು ಆಸೆ ಅದು ಇರೋದ್ರಲ್ಲಿ ತುಂಬ ದೊಡ್ಡ ಬಳಗನ ಇಟ್ಕೊಂಡವನೆ. ಅವನು ಹುಟ್ಟು ಹಬ್ಬ ಇವತ್ತು. ವರ್ಷ ಕೂಡ 2 ಕಾರ್ಯಕ್ರಮ ಮಾಡ್ತಾನೆ. ಹುಟ್ಟು ಹಬ್ಬನ ಅಭಿಮಾನಿಗಳು ಇವೆಲ್ಲ ಸೇರಿ ಮಾಡ್ತೀನಿ. ಮತ್ತು ಅವನ ಮಗನ ಒಂದು ಹೆಸರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾನೆ. 2 ಕಾರ್ಯಕ್ರಮ 1000 ಜನ ಅಭಿಮಾನಿಗಳು ಸೇರ್ತಾರೆ. ಅದಕ್ಕೆ ನಾನು ಕೂಡ ಭಗವಂತನ ಕೇಳ್ಕೊತೀನಿ, ಅವ್ರ ಕುಟುಂಬ, ಅವನು ಅವರು ಶ್ರೀಮತಿಗಳು, ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಐಶ್ವರ್ಯ ಅನ್ನೋದಕ್ಕಿಂತಲೂ ನೆಮ್ಮದಿ ಕೊಡಲಿ. ನೆಮ್ಮದಿಗಿಂತ ಐಶ್ವರ್ಯ ಬೇರೆ ಯಾವುದೂ ಇರಲ್ಲ. ಅದರಿಂದ ಮುಂದೆ ನಮ್ಮ ಕಿಟ್ಟಿ ಅವ್ರ ಮನೆ ಶ್ರೀಮತಿಯವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ದೇವ್ರ ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನಗೂ ಅನ್ನೋದಕ್ಕಿಂತ ನನ್ನ ಪಾರ್ಟಿ ಕೂಡ ಒಂದು ಶಕ್ತಿ. ಅವನು ನಂಬಿಕೆ, ಅವನೇ ನಂಬಿಕೆ ಇರೋದ್ರಿಂದ ಆ ಶಕ್ತಿ ಅದೇ ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅದನ್ನು ಕೆಲಸ ಮಾಡಲಿ, ತುಂಬ ಅನುಕೂಲ ಆಗ್ತದೆ, ತುಂಬ ಜನಕ್ಕೆ ಅನುಕೂಲ ಆಗ್ತದೆ. ಬ್ಲಾಕ್ ಪ್ರೆಸಿಡೆಂಟ್ ಅಂದರೆ ಕಾಂಗ್ರೆಸ್ಸಲ್ಲಿ ಅದಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಬೇರೆ ಪಾರ್ಟಿಗಳೆಲ್ಲ, ಕಾಂಗ್ರೆಸ್ ಪಾರ್ಟಿನಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಂದರೆ ಅದಕ್ಕೆ ಆದ ಒಂದು ಗೌರವ ಇರ್ತದೆ. ಒಳ್ಳೆ ಟೈಮ್ ಇದು. ಉಳಿದಿರೋದು ನಮ್ಗೆ ಬರೀ 1 ವರ್ಷ ಅಷ್ಟೇ. ಆ ಕೆಲಸ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ಕೂಡ ದೇವರು ಕೇಳ್ಕೊಂಡಿದ್ದೀನಿ. ಪಕ್ಷವನ್ನು ಕಟ್ಟುವಂಥದ್ದು ಒಂದೇ ಮಾತು ಹೇಳೋದೇನೆಂದರೆ,
ಅವನ ಬರ್ತ್ಡೇಗೆ ನಾವೆಲ್ಲರೂ ಕೂಡ ಸೇರೋ ಜೊತೆಗೆ ನಾವೆಲ್ಲರೂ ಕೂಡ ಅವ್ನಿಗೆ ಒಳ್ಳೇದು ಹಾರೈಸೋಣ. ಥ್ಯಾಂಕ್ ಯು, ನಮಸ್ಕಾರ.